ಸದಾಕಾಲ ರಕ್ತಪಾತಕ್ಕೆ ಹೆಸರುವಾಸಿಯಾಗಿದ್ದಂತಹ ಭೀಮಾ ತೀರದಲ್ಲಿ ಇದೀಗ ಬೇರೆ ವಿಷಯ ಚರ್ಚೆ ನಡೀತಾ ಇದೆ. ಅದು ಹನಿ ಟ್ರ್ಯಾಪ್ ವಿಚಾರ. ಯಾರು ಯಾರಿಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಭೀಮಾ ತೀರದಲ್ಲಿ ಹನಿ ಟ್ರ್ಯಾಪ್ ಸದ್ದು. ವಿಜಯಪುರದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಕೆಡ್ಡ. ಹೆಸರಿಗೆ ಎಳನೀರು ವ್ಯಾಪಾರ ಮಾಡೋದು ಹನಿ ಟ್ರ್ಯಾಪ್. ಸದಾಕಾಲ ರಕ್ತಪಾತಕ್ಕೆ ಹೆಸರುವಾಸಿಯಾಗಿರುವ ಭೀಮಾ ತೀರ ಇದೀಗ ಬೇರೆ ವಿಷಯಕ್ಕೆ ಮತ್ತೆ ಸದ್ದು ಮಾಡಿದೆ. ಈ ಬಾರಿ ಯಾವುದೇ ರಕ್ತಪಾತಕ್ಕಲ್ಲ, ಹನಿ ಟ್ರ್ಯಾಪ್ಗೆ ಸದ್ದು ಮಾಡಿದೆ. ನೋಡಿ, ಇವಳ ಹೆಸರು ಸುವರ್ಣ ಅಂತ. ಇನ್ನು ಇವಳ ಮಗ ಅಮುಲ್. ಇನ್ನು ಈತ ಮಹೇಶ್ ಬಗಲಿ ಹಾಗೂ ಪತ್ರಕರ್ತ ಅಂತ ಹೇಳ್ಕೊಂಡು ವೃತ್ತಿಯಲ್ಲಿ ಹೋಮ್ಗಾರ್ಡ್ ಆಗಿರುವ ತೌಶಿಫ್ ಕರೋಶಿ ಅಂತ. ಇದರಲ್ಲಿ ಮಹೇಶ್ ಬಗಲಿ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದವ. ಉಳಿದ ಮೂವರು ಇಂಡಿ ಪಟ್ಟಣದವರು. ಈ ಗ್ಯಾಂಗ್ ಹನಿ ಟ್ರ್ಯಾಪ್ ಗ್ಯಾಂಗ್ ಆಗಿದ್ದು, ಸುವರ್ಣ ಇಂಡಿ ಪಟ್ಟಣದ ಡಿವೈಎಸ್ಪಿ ಕಾರ್ಯಾಲಯದ ಅಕ್ಕಪಕ್ಕದಲ್ಲಿರುವ ಫುಟ್ಪಾತ್ನಲ್ಲಿ ಎಳನೀರು ವ್ಯಾಪಾರ ಮಾಡುತ್ತಾಳೆ. ಆದ್ರೆ ಇದು ಹೆಸರಿಗೆ ಮಾತ್ರ. ಇವರ ಮೂಲ ಉದ್ದೇಶ ಹನಿ ಟ್ರ್ಯಾಪ್ ಮಾಡೋದು ಅನ್ಸುತ್ತೆ. ಪ್ರತಿಷ್ಠಿತ ಬ್ಯಾಂಕ್ ಮ್ಯಾನೇಜರ್ ಓರ್ವನಿಗೆ ಪುಸಲಾಯಿಸಿ ದುರುದ್ದೇಶಕ್ಕಾಗಿ ಹನಿ ಟ್ರ್ಯಾಪ್ ಕೆಡ್ಡಾಕ್ಕೆ ಬೀಳಿಸಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಈ ಖದೀಮರ ಗ್ಯಾಂಗ್. ಎಳನೀರು ವ್ಯಾಪಾರ ಮಾಡುವ ಸುವರ್ಣ ಹಾಗೂ ಮಗ ಅಮುಲ್ ಇಬ್ಬರು ಕುತಂತ್ರದಿಂದ ತಮ್ಮ ಕಡೆ ಬರುವ ಕೆಲವು ಗಿರಾಕಿಗಳಿಗೆ ಮೊದಲು ಪರಿಚಯ ಮಾಡಿಕೊಳ್ತಾರೆ. ನಂತರ ಮೊಬೈಲ್ ನಂಬರ್ ನೀಡಿ ಮಹಿಳೆ ಸುವರ್ಣ ತಾನಿರುವ ಸ್ಥಳಕ್ಕೆ ಕರೆಸುತ್ತಾಳೆ. ನಂತರ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡೋದು ಇವರ ಕಸುಬು. ಕಳೆದ ನವೆಂಬರ್ ತಿಂಗಳ 1ರಂದು ಬ್ಯಾಂಕ್ ಮ್ಯಾನೇಜರ್ ಒಬ್ಬರನ್ನ ಪುಸಲಾಯಿಸಲು ಸುವರ್ಣ ತನ್ನ ಮೊಬೈಲ್ ಸಂಖ್ಯೆ ನೀಡಿ ತಾನು ಕೆನರಾ ಬ್ಯಾಂಕ್ ಹಿಂದೆ ಇರುವ ತನ್ನ ಗೆಳತಿ ಮನೆಯಲ್ಲಿ ಇರುವೆ, ಅಲ್ಲಿ ಬನ್ನಿ ಅಂತ ಹೇಳಿದ್ದಾಳೆ. ಬಳಿಕ ಮ್ಯಾನೇಜರ್ ಹಾಗೂ ತಾನೂ ರಾಸಲೀಲೆಯಲ್ಲಿ ತೊಡಗಿದ್ದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಳು. ಈ ವಿಡಿಯೋವನ್ನ ತೌಶಿಫ್ ಹುಸ್ಮಾನ ಸಾಬ್ ಕುರೇಶಿ ಹಾಗೂ ಮಹೇಶ್ ಮಾಳಪ್ಪ ಬಗಲಿಗೆ ಕಳುಹಿಸಿದ್ದಾರೆ. ನಂತರ ಆ ವಿಡಿಯೋ ತೋರಿಸಿ ಬ್ಯಾಂಕ್ ಮ್ಯಾನೇಜರ್ಗೆ ಹಣಕ್ಕೆ ಬೇಡಿಕೆ ಇಡುವಂತೆ ತಿಳಿಸಿದ್ದಾಳೆ. ಅದೇ ರೀತಿ ವಿಡಿಯೋ ಇಟ್ಕೊಂಡು ತೌಶಿಫ್ ಹಾಗೂ ಮಹೇಶ್ ಇವರಿಬ್ಬರು ಸೇರಿ ಮ್ಯಾನೇಜರ್ಗೆ ಕರೆ ಮಾಡಿ ತಮಗೆ 10 ಲಕ್ಷ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ಬೇಸತ್ತ ಬ್ಯಾಂಕ್ ಮ್ಯಾನೇಜರ್ ಇಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಈ 4ವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇಂತಹ ಹನಿ ಟ್ರ್ಯಾಪ್ ಮಾಡುವವರ ಹೆಡೆಮುರಿ ಕಟ್ಟಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ.